ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ದೀರಾ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಟನ್ ಅನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿರೋ ಮೊದಲು ಬಂದು ನಿಮ್ಗೆ ತಲುಪುತ್ತೆ. ಈಗ ವಿಷಯ ಏನಪ್ಪಾ ಅಂದ್ರೆ, ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಎಷ್ಟು ಸ್ಟ್ಯಾಂಡರ್ಡ್ ಓದಿದೆ, ನಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ, ನನ್ನ ಕೆಲಸ ಏನ್ ಮಾಡ್ತೀನಿ ಡೈಲಿ ಮನೇಲಿ, ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನನ್ನ ಪರಿಚಯ ನಿಮ್ಗೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಹೆಸರು ಬಂದ್ಬಿಟ್ಟು ಪವಿತ್ರ ಅಂತ. ನನ್ನ ಗಂಡನ ಮದ್ವೆ ಆಗಿ ಬರುವಾಗ ಗುರುಬಲ ಸರಿ ಇರ್ಲಿಲ್ಲ ಅಂತ ನನ್ನ ಹೆಸರು ಚೇಂಜ್ ಬಂದಿದೆ. ನನ್ನ ಹೆಸರು ರೂಪಾ ಅಂತ ಬಂದಿದೆ. ಇಲ್ಲಿ ಎಲ್ಲರೂ ನನ್ನ ರೂಪಾ ಅಂತಾನೆ ಕರೆಯೋದು. ನನ್ನ ಹಸ್ಬೆಂಡ್ ಕೂಡ ನನ್ನ ರೂಪಾ ಅಂತಾನೆ ಕರೆಯೋದು. ನನ್ನ ಹಸ್ಬೆಂಡ್ ಹೆಸರು ಬಂದ್ಬಿಟ್ಟು ಬಸವರಾಜ್ ಅಂತ. ನನ್ನ ಹಸ್ಬೆಂಡ್ ಎಜುಕೇಶನ್ ಎಷ್ಟು ಮಾಡಿದ್ದಾರೆ ಅಂದ್ರೆ 10th ಮಾಡಿದ್ದಾರೆ. ನಂದು ಕೂಡ 10th ಆಗಿದೆ ಎಜುಕೇಶನ್. ಮತ್ತೆ ನಮ್ಮ ಮನೇಲಿ ಇರೋದು ಅತ್ತೆ, ಮಾವ, ಭಾವ, ನಮ್ಮ ಚಿಕ್ಕಮ್ಮ, ಮತ್ತೆ ನಮ್ಮ ಅಪ್ಪ ಅಮ್ಮ, ನಮ್ಮ ತಂಗಿ, ತಮ್ಮ ಎಷ್ಟು ಜನ ಇದೀವಿ. ಆದ್ರೆ ಅವ್ರು ಯಾರು ನಮ್ಮ ಜೊತೆ ಇಲ್ಲ, ಅವರೆಲ್ಲ ಸಪ್ರೇಟ್ ಆಗಿದ್ದಾರೆ. ನಾನು ನನ್ನ ಹಸ್ಬೆಂಡ್ ಕೂಡ ಸಪ್ರೇಟ್ ಆಗಿದ್ದೀವಿ. ಯಾಕೆ ಅಂದ್ರೆ ನನ್ನ ಹಸ್ಬೆಂಡ್ ದುಡಿಯೋಕೆ ಅಂತ ಇಲ್ಲಿ ಬಂದಿದ್ದವರು, ಅವ್ರನ್ನ ಮದ್ವೆ ಆಗಿ ನಾನು ಅವ್ರ ಜೊತೆಗೆ ಇದ್ದೀನಿ. ಅವ್ರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಕೂಡ ಸಪ್ರೇಟ್ ಆಗೇ ಇದ್ದಾರೆ. ನಾವೇನು ಜಗಳ ಮಾಡಿಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ. ಅವಾಗ ಹೋಗಿ ಬರ್ತೀವಿ, ಮಾತಾಡ್ಸ್ಕೊಂಡ್ ಬರ್ತೀವಿ. ಹಬ್ಬ ಹರಿದಿನ ಇದ್ರೆ ಹೋಗಿ ಬರ್ತೀವಿ. ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮನು ಅವಾಗ ಬಂದು ಹೋಗ್ತಾರೆ. ನಮ್ಮ ಪರಿಚಯ ಇಷ್ಟೇ ಫ್ರೆಂಡ್ಸ್. ನನ್ನ ಹಸ್ಬೆಂಡು ಆಟೋ ಓಡಿಸ್ತಾರೆ. ನಂದು ರೀಸೆಂಟ್ ಆಗಿ ತರಕಾರಿ ಅಂಗಡಿ ಮಾಡ್ಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡು ಮನೇಲಿ ಕುತ್ಕೊಂಡು ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ತರಕಾರಿ ಅಂಗಡಿ ಮಾಡ್ಕೊಟ್ಟಿದ್ದಾರೆ. ನಾನು ತರಕಾರಿ ಅಂಗಡಿನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ನನ್ನ ಪರಿಚಯ ಬಂದ್ಬಿಟ್ಟು. ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಿದೀಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.